ಗುರು ಒಂದ್ ತಮ್ಮ ಕೊಡಮ್ಮ. ಏಯ್ ಓ ಕೆಲಸ ನೋಡ. ಅಯ್ಯೋ ಅದಿರ್ಲಿ. ಅದ್ ಸರಿ, ಆ ವೇಸ್ಟ್ ಬಡಿ ಅಲ್ಲಮ್ಮ. ಅಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾನ ನೋಡ. ಕೆಲಸ ಮಾಡ್ತಿರ್ತಾನೋ ಇಲ್ಲ ಓತ್ಲ ಹೊಡ್ತಾ ಇರ್ತಾನೋ, ಬಾ ನೋಡೋಣ. ಲೇ ನನ್ ಕೆಲಸ ಇದೆ, ಬಿಟ್ಬಿಡು. ನೋಡು, ಸಿನ್ಸಿಯರ್ ಕೆಲಸ ಮಾಡಿ ಬೇರೆಯವ್ರಿಗೆ ಕೆಟ್ಟ ಹೆಸರು ತಬೇಡ. ಸುಮ್ನೆ ಬಾರ ನೋಡೋಣ, ಬಾರ ನೋಡೋಣ ಅಂದ್ರೆ ಏನ ಕೆಲಸ ಮಾಡಕ್ ಬಿಡಲ್ವಲ್ಲ? ಕೆಲಸ ಮಾಡಿ ಅವನ ಮೂತರಾಗಿ ಅವನೇ. ಲೇ ರಾಮನಾಥ, ವೇಸ್ಟ್ ಬಡಿ. ಅಯ್ಯೋ ಏನ್ ಸಿನ್ಸಿಯರ್ ಕೆಲಸ ಮಾಡ್ತಾವನಮ್ಮ. ಕೆಲಸ ಮಾಡ್ಲಿ ಬಿಡು, ನೀನು ಕೆಲಸ ಮಾಡ. ಕೆಲಸನ ಮಾಡ್ತಾವನೆ. ಹಿಡ್ಕ ಹಿಡ್ಕ ಹಿಡ್ಕ, ಸ್ವಲ್ಪ ಹೆಲ್ಪ್ ಮಾಡಮ್ಮ. ನನ್ನ ಮಗ ನಿದ್ದೆ ಮಾಡ್ತಾವನು. ನಾಳೆ ಡೆಲಿವರಿ ಕೊಟ್ಬಿಡ್ಬೋದು ಸರ್. ಮಗನೆ ನಾವು ಕಣ, ನನ್ನ ಮಕ್ಳ ನೀವ. ನಾನೆಲ್ಲೋ ಯಜಮಾನ ಬಂದ್ರು ನಿಮ್ ಕಾಟ ತಡಿಯಕ್ಕಾಗ್ದೆ ಇಲ್ಲಿ ಬಂದ್ ಬಿತ್ಕೊಂಡ್ರೆ ಇಲ್ಲೂ ಬಂದ್ ಗೋಳಿ ಕೂತಿರಲ್ಲ. ಯಜಮಾನ್ರು ಬರೋ ಹೊತ್ತಲ್ಲಿ ಈಗ ಮಲ್ಕೊಂಡು ನಿದ್ದೆ ಹೊಡಿತಾ ಇದೆಯಲ್ಲ, ಇದು ಸರಿನಾ? ಅದು ನಿನ್ನೆ ರಾತ್ರಿ ಎಲ್ಲ ಹೆಂಡತಿ ಜೊತೆ ಜಾಲಿಯಾಗಿದ್ನಲ್ಲ, 12 ಗಂಟೆ ಆಗೋಯ್ತು, ನಿದ್ದೆನೇ ಬರ್ಲಿಲ್ಲ. ಅದಕ್ಕೆ ಇಲ್ಲಿ ಬಂದು. ಅಲ್ಲ ಕಣ, ಯಾವಾಗ ನೋಡ್ಲಿ ಹೆಂಡತಿ ಜೊತೆಲಿ ಮಲಗಿದ್ದೆ, ಹೆಂಡತಿ ಜೊತೆಲಿ ಜಾಲಿಯಾಗಿದ್ದೆ, ಆಗಿದ್ದೆ ಹೀಗಿದ್ದೆ ಅಂತ ಹೇಳ್ತೀಯಲ್ಲ, ಏನಪ್ಪ ಅಂತ ಮಾತು? ಇವನು ಈಗ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅನ್ಕೊಂಡ್ಬಿಟ್ಟವನೆ. ಹೌದಾ? ನಾನು ಈಗ ಮದುವೆ ಮಾಡ್ಕೊಂಡಿದ್ದೀನಿ ಅಂತಾನೆ ಅನ್ಕೊಂಡಿರೋದು. ಇನ್ನೇ ನಿಮ್ಮಿಬ್ಬರು ತರನ. ಇವನು 2 ಮಕ್ಳು ತಂದೆ, ನೀನು 4 ಮಕ್ಳು ತಂದೆ. ಅಂದ್ರೆ ಅರ್ಧ ಲೈಫ್ ಬೋಲ್ಡ್ ಔಟ್. ಮಾಡಕ್ ಬೇರೆ ಏನು ಕೆಲಸ ಇಲ್ಲ. ನನಗೆ ಮಕ್ಳೇ ಆಗಿಲ್ಲ. ನಾವಿಬ್ರು ಯೂತ್ಸು. ನಾನ್ ಅಂಬರೀಷು, ಅವಳು ಅಂಬಿಕಾ. ಚಳಿ ಚಳಿ ತಾಳೆನು ಈ ಚಳಿಯ ಮೊಗಲೇ ಕರಿಯ. ಓಹೋ ಅಯ್ಯೋ ಸರ್, ನೀವೇ ಸರ್, ಗೊತ್ತಾಗಲಿಲ್ಲ ಸರ್, ಸಾರಿ ಸರ್. ಚೆನ್ನಾಗಿ ಹಾಡ್ತೀಯಾ? ನಿನ್ ಕಚೇರಿನ ಸಾಯಂಕಾಲ ಇಟ್ಕೊಂಡು ಹಾಡ್ಕೋ, ಈಗ ಕೆಲಸ ಮಾಡಿ ಹೋಗು. ನಾನ್ ಕೆಲ್ಸನೇ ಮಾಡ್ತಾ ಇದ್ದೆ ಸರ್. ಈ ಕರಿ ನನ್ನ ಮಗನೇ ಸರ್ ಹಾಡಕ್ ಹೇಳಿದ್ದು. ತಗೊಳ್ಳೋ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡ್ರ. ತಕ್ಕಳಪ್ಪ, ಯಜಮಾನ್ರೆ ಸುಮ್ನೆ ಹೋಗ್ತಾವ್ರೆ, ನಿಂದೇನ್ ತಕ್ರಾರ ಒಗ್ಗಲ್ಲ. ತರ್ಲೆ ನನ್ ಮಕ್ಕಳಲ್ಲ, ಈ ಜನದಲ್ಲಿ ನೀವು ಉದ್ದಾರ ಆಗಲ್ವೇ? ಕೊಡ 4,000 ರೂಪಾಯಿಗೆ 40 ಸಲ ಎಣಿಸ್ತಿಲ್ಲ ಸತತಲಿ. ಇದೇ 12 ವರ್ಷ ನಾವು ಫಾರಿನ್ ಅಲ್ಲಿ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಟೊಯೋಟಾ ಕಾರಲ್ಲಿ ಬಂದು ಸಂಬಳ ತಗೊಂತಾ ಇದ್ವಿ. ಇಲ್ಲಿ ನೆಟ್ಗಿರೋ ಒಂದು 2 ವೀಲರ್ ತೊಗೊಳಕ್ ಆಗ್ತಲ್ಲ. ಇದೆಲ್ಲ ಓನರ್ ಹತ್ರ ಹೋಗಿ ಹೇಳಿ. ಹೇಳ್ತೀವಿ, ಹೇಳ್ತೀವಿ. ನನ್ನ ಮಗನ ಹೋದ್ ತಿಂಗಳೇ ಕೊಡ್ತೀನಿ ಅಂದ್ರೆ ಎಲ್ಲ ದುಡ್ಡು ಕಷ್ಟ ಆಯ್ತಣ್ಣ ಮನೇಲಿ. ಚೆನ್ನಾಗಿತ್ತ ನನ್ನ ಮಗಳ? ಎಲ್ಲ ಈ ತಿಂಗಳದು ಕೊಡ್ತೀರಣ್ಣ. ಕೊಡು, ಎತ್ತು ಎತ್ತು. ಈಗ ಏನಾದ್ರ ಅವ್ನು ನಮ್ಮನ್ನ ನೋಡಿದ್ರೆ ಇರೋ ಕಾಸನೆಲ್ಲ ಬಳ್ಕೊಂಡು ಸಾಲ ಕೊಚ್ಚ ಹಾಕೊಂಡ್ಬಿಡ್ತಾರೆ. ಆಮೇಲೆ ಪಾರ್ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗುತ್ತೆ. ಫ್ರೆಂಡ್ಸ್, ನೋಡ್ತಾ ಇದ್ದೀರೇನ್ರ ಕಳ್ಳನ ಮಕ್ಕಳ್ರ? ಅಯ್ಯ ನಿನ್ನೆ ಹುಡುಕೊಂಡು ಹೊಟ್ಟಿದ ಕಣ್ಣ, ಆದ್ರೆ ನಿನ್ನೆ. ಓ, ನನಗೆ ಪುಂಕ್ತೀರಾ? 10 ವರ್ಷದಿಂದ ನಿಮ್ಮನ್ನ ನೋಡ್ತಾ ಇದ್ದೀನಿ. ನೀವೆಂತ ನನ್ನ ಮಕ್ಕಳು ಅಂತ ನನಗ್ ಗೊತ್ತಿಲ್ವಾ? ಆಫೀಸಲ್ಲಿ ಮಾತ್ರ ನಾನು ಆಫೀಸ್ ಪ್ಯೂನು. ಹೊರಗಡೆ ಹಣ ವಸೂಲಿ ಮಾಡೋದ್ರಲ್ಲಿ ನಂಬರ್ 1 ಕೇಡಿ ನಾನು. ಇದೇನ್ ಗೊತ್ತಾ? ಅಣ್ಣ 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 ಬಾಯ್ಲಿ ಬಾಯ್ಲಿ, ಸ್ವಲ್ಪ ಸಮಾಧಾನ ಮಾಡ್ಕೋ. ಒಳಗಿಡು. ನಿನಗೆ ಹಣ ತರಬೇಕು, ಕೊಡ್ತೀವಿ. ತೆಗಿರೋ. ಇರಲಿ, 1,500 ರೂಪಾಯಿ ಇದೆ. ಇದು ಬರೀ ಬಡ್ಡಿಗಾಯ್ತು. ಅಸಲು 10,000 ನಿಮ್ಮ ಅಪ್ಪಂದ್ರು ಕೊಡ್ತಾರೆ. ಸೌಂಡ್ ಮಾಡ್ಬೇಡಣ್ಣ. ದೀಪಾವಳಿ ಬೋನಸ್ ಬಂದ ತಕ್ಷಣ 5,000 ರೂಪಾಯಿ ಕೊಟ್ಬಿಡ್ತೀವಿ. ಆಮೇಲೆ ಅಷ್ಟೇ ಕೊಟ್ಟು ತೀರ್ಸ್ಬಿಡ್ತೀವಿ. ಹೇಳು. ನಿಮ್ಮ ಹಣ ನಂಬ್ಕೊಂಡಿದ್ರೆ ಬ್ಯಾಂಕ್ ಅಲ್ಲಿ ತಗೊಂಡ ತೆಗೆಯೋ. ನಿನ್ ನಾಳೆ ನನಗೆ ನಾಮ ಹಾಕಕ್ ನೋಡ್ತೀರಾ? ನೀವ್ ಅಂದಾಗ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಮನೆ ಹತ್ರ ಬಂದು ಕಿರಿಕಿರಿ ಮಾಡಾಕ್ಬಿಡ್ತೀನಿ. ಹುಷಾರ್. ಮನೆ ಹತ್ರ ಬರ್ತೀನಿ ಅಂತಾನಲ್ಲ. ಅವನೇನಾದ್ರೂ ಮನೆ ಹತ್ರ ಬಂದು ನಮ್ ಹೆಂಡತಿರಿಗೆ ನಾವು ಸಾಲ ಮಾಡೋ ವಿಷಯ ಗೊತ್ತಾಗೋದ್ರೆ ಅವನು ಮನೆ ಹತ್ರ ಬರ್ದಿರೋ ಹಾಗೆ ನೋಡ್ಬೋದು. ತಿಂಗಳಿಗೆ ಸರಿಯಾಗಿ ಬಾಡಿಗೆ ಕೊಡಕ್ ಯೋಗ್ಯತೆ ಇಲ್ಲ, ತಿನ್ನೋದಕ್ಕೆ ಒಡೆ ಬೇರೆ ಕೇಡು. ನೀನು ಮನೆ ಬಾಡಿಗೆ ಕೇಳೋದು ಎಷ್ಟೋ ಅಷ್ಟೇ ಇಟ್ಕೋ, ಇಲ್ಲದೆಲ್ಲ ಮಾತಾಡ್ಬೇಡ. ನನ್ನ ಮಕ್ಕಳು ಒಡನೆ ತಿಂತಾರೆ ಇಲ್ಲ ಬೋಂಡನ ತಿಂತಾರೆ. ಏನಕಯ್ಯ ಮಾತಾಡ್ತೀಯ? ನಾ ಮಾತಾಡೋದೆ ಹಂಗೆ. ವರ್ಷಕ್ಕೆ ಒಂದೊಂದ್ ಮಗು ಕಾಯ್ತದೆ, ತಿಂಗಳು ಸರಿಯಾಗಿ ಬಾಡಿಗೆ ಕೂಡ ಕಾಯಕಿಲ್ವಾ? ನಾನು ಒಂದೊಂದನ ಹೇಳ್ತೀನಿ ಇಲ್ಲ ವರ್ಷಕ್ಕೆ 10 ಹೇಳ್ತೀನಿ. ನೀನೇ ಅವನಯ್ಯ ಕೇಳೋಕೆ?
ನಾನು ನಿನ್ ಯಜಮಾನ. ನನ್ ಯಜಮಾನನ? ಅಯ್ಯೋ ಅಯ್ಯೋ ನೀನು ಎಲೆ. ಏನು ನೀನ್ ನನಗೆ ಯಜಮಾನನ? ಯಜಮಾನನ? ಬಿಡು, ಏನಿದು? ನೋಡ್ ಮತ್ತೆ ಯಾವಾಗ್ಲೂ ಇವನು ನನ್ನ ನಿನ್ ಯಜಮಾನ ಅಂತಾನೆ. ನೋಡ್ದವ್ರೆ ಅನ್ಕೊಳ್ಳಲ್ಲ, ನನ್ಗೆ ಇಬ್ಬಿಬ್ರು ಗಂಟರು ಅಂತ ಅನ್ಕೊಳ್ಳಲ್ಲ. ಅನ್ಕೊಳ್ಳಿ ಬಿಡು. ಬಿಡಿ ಇವ್ನ. ನೋಡಿ, ನೀವ್ ಇವಳಿಗೆ ತಂದೆ ಇದ್ದ ಹಾಗೆ, ನಾವೆಲ್ಲ ನಿಮಗೆ ಮಕ್ಕಳಿದ್ದ ಹಾಗೆ. ನೀವ್ ಹೀಗೆಲ್ಲ ಮಾತಾಡ್ಬಹುದಾ? ಅಲ್ಲವಾ, ನೀನು ಈ ಒಟ್ಟಾರ್ದಾಗೆ ಸಂಸಾರ ಮಾಡ್ಕೊಂಡಿದ್ಯಾ. ನಿನಗೂ 108 ತೊಂದರೆ ತಾಪತ್ರೆ ಆಯ್ತೆ. ನೀನು ತಿಂಗಳು ಸರಿಯಾಗಿ ಬಾಡಿಗೆ ಕೊಡ್ತಾ ಇಲ್ವಾ? ಆದ್ರೆ ಈ ನಾಚಿಕೆಟ್ಟ ಜನ 3 ತಿಂಗಳಾದ್ರೂ ಸರಿಯಾಗಿ ಬಾಡಿಗೆ ಕೊಟ್ಟಿಲ್ಲ. ನನ್ ಹೊಟ್ಟೆ ಹೊರಿಯಾಕಿಲ್ವಾ? ಹಲೋ, ಹಾ, ಬೇಗ ಬಂದ್ಬಿಡ್ತೀರಲ್ಲ? ಓಕೆ ಓಕೆ, ಬಾಯ್. 3 ಜನಕ್ಕೂ ಸಂಬಳ ಬಂದಿದೆಯಂತೆ, ಬರೋದು ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಮ್ ಯಜಮಾನ್ರು ಫೋನ್ ಮಾಡಿದ್ರು. ಕಾರ್ ಪೇಂಟ್ ಮಾಡೋರ್ಗೆ ಬಾಡಿಗೆ ಕೊಡಕ್ ಯೋಗ್ಯತೆ ಇಲ್ದವ್ರ ಕೈಯಲ್ಲಿ ಫೋನ್ ಬೇರೆ ಕೇಳು. ರೀ, ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ. ನೀವು ಕೊಡೋದನ್ನೆಲ್ಲ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ಡ್ರೆಸ್ಸು ಪೆಟ್ಟು ಎಲ್ಲ ತಾನಾಗೆ ಬರುತ್ತೆ. ಬೇರೆಯವ್ರ ಹತ್ರ ಮಾತಾಡ್ದಾಗ ನನ್ನ ಹತ್ರ ಮಾತಾಡ್ಬೇಡಿ. ಇಲ್ಲಿವರೆಗೂ 1 ತಿಂಗಳಾದ್ರೂ ನಿಮಗೆ ಬಾಡಿಗೆ ತಪ್ಸಿದೀವಾ? ಏನೋ ಹೋದ್ ತಿಂಗಳು ಒಂದ್ ಸ್ವಲ್ಪ ಲೇಟ್ ಆಯ್ತು, ಆದ್ರೆ ಅದನ್ನು ಕರೆಕ್ಟ್ ಆಗಿ ಕೊಡ್ಲಿಲ್ವಾ? ಆಹಾ, ಬಾಡಿಗೆ ಕೊಟ್ಬಿಟ್ರೆ ಆಗೋಯ್ತಾ? ಕರೆಂಟ್ ಬಿಲ್ಲು 500 ರೂಪಾಯಿ. ಅದನ್ನ ನಿಮ್ಮ ಅಪ್ಪ ಕೊಡ್ತಾನ? ಅದಾ? ಏನದ? ಏನೋ ಹೋಗ್ಲಿ ಪಾಪ, ಮಕ್ಕಳ ಮರಿ ಇರೋ ಸಂಸಾರ ಅಂತ ಹೇಳ್ಬಿಟ್ಟು 2,000 ರೂಪಾಯಿ ಅಡ್ವಾನ್ಸ್ಗೆ ಮನೆ ಕೊಟ್ಟೆ. ನಿಮ್ಗೆ ಅಯ್ಯೋ ಅಂದಿದ್ದೆ ಅಪರಾಧ ಆಗೋಯ್ತಲ್ಲ. ಇನ್ಮೇಲೆ ಯಾರಿಗೂ ಕರುಣೆ ತೋರಿಸಬಾರದು. ಹೇಳಿ, ಮುಂದಿನ ತಿಂಗಳು ಬಾಡಿಗೆ ಜೊತೆಗೆ 3,000 ರೂಪಾಯಿ ಅಡ್ವಾನ್ಸ್ ಇರಿಸ್ಕೊಟ್ರೆ ಸರಿ. ಇಲ್ದಿದ್ರೆ ಎಲ್ಲ ಮನೆ ಖಾಲಿ ಮಾಡ್ಬೋದು. ಏನ್ರಿ, ನೀವಿಬ್ರು ಸರಿಯಾಗಿ ಮನೆ ಬಾಡಿಗೆ ಕೊಟ್ಟಿದ್ರೆ ಈ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಈಗ ದಿಢೀರ್ ಅಂತ 3,000 ರೂಪಾಯಿ ಅಡ್ವಾನ್ಸ್ ಕೇಳ್ತಿದಾರಲ್ಲ, ಎಲ್ಲಿಂದ ತಂದ್ಕೊಡೋದು? ಅದಕ್ ನಾವೇನ್ ಮಾಡ್ಬೇಕು? ಅದ್ರ ಯೋಚನೆ ನಮ್ ಯಜಮಾನ್ರಿಗೆ ಇರ್ಬೇಕು. 3 ಜನಕ್ಕೂ ಜವಾಬ್ದಾರಿ ಇಲ್ಲ ಅಂತ ಗೊತ್ತಲ್ಲ, ಹಾಗಂತ ಮನೆ ಬಾಡಿಗೆ ಕೊಡೋದನ್ನ ಬಿಟ್ಬಿಡೋದಾ? ಮನೆ ಖರ್ಚಿಗೆ ಕೊಟ್ಟಿದ್ರಲ್ಲಿ 50 100 ಮಿಕ್ಸಿ ಕೊಟ್ಬಿಡ್ಬೇಕು. ಈಗ ಇವ್ನು ಇಷ್ಟು ಕೆಟ್ಟಾಗ ಮಾತಾಡ್ಬಿಟ್ಟು ಹೋದಲ್ಲ, ಯಾರ್ಗ ಅವಮಾನ ಹೇಳಿ? ಏನಕ್ಕ ಗೊತ್ತಿಲ್ದಿರೋ ತರ ಮಾತಾಡ್ತಾ ಇದ್ಯಾ? ಬರೋ ಪೂರ್ತಿ ಸಂಬಳ ನಮ್ ಕೈಗೆ ತಂದ್ಕೊಟ್ರೆ ನಾವು ಕೊಡೋ ಸಾಲನೆಲ್ಲ ಕೊಟ್ಟು ಸಂಸಾರ ನಡೆಸ್ಬೋದು. ಆದ್ರೆ ಸಂಬಳದಲ್ಲೂ ಚೂರು ಚೂರು ಅಂದ್ರೆ ಹೇಗಕ್ಕ ಸಂಸಾರ ನಡೆಸೋದು? ಹೆಂಗಮ್ಮ? ಈಗಿಂದಾನೆ ಒಂದ್ ಕೆಲ್ಸ ಮಾಡೋದು. ಅವ್ರ ಸಂಬಳದ ಕವರ್ನ ಒಡಿದೆ ಪೂರ್ತಿಯಾಗಿ ನಮ್ ಕೈಗೆ ತಂದ್ಕೊಟ್ರೆ ತಗೊಳ್ಳೋದು. ಇಲ್ದೇ ಇದ್ರೆ ಬೇಡವೇ ಬೇಡ. ಅಯ್ಯೋ, ಅವ್ರು ನಾವ್ ಹೇಳ್ದಂಗ್ ಕೇಳ್ತಾರ? ನೀನೊಂದು ಏನೇನೋ ಕಲ್ಪನೆ ಮಾಡ್ಕೊಂಡು ಯೋಚನೆ ಮಾಡ್ತಾ ಇದ್ಯಾ. ಇಷ್ಟೊತ್ಗಾಗ್ಲೇ ಅವ್ರು ಅರ್ಧ ಸಂಬಳ ಉಡಾಯಿಸ್ಬಿಟ್ಟಿರ್ತಾರೆ. ಯಾವ ಹೋಟೆಲ್, ಯಾವ ಬಾರ್? ವೀಣಾ, ಮೀನಾ, ಓ ಅಪ್ಪ ಬಂದ್ರು. ಅಪ್ಪ ಏನ್ ತಂದಿದ್ಯಾ ಅಪ್ಪ? ನಿನಗೆ ಕಂಪ್ಯೂಟರ್ ಟ್ರೈನ್, ನಿನಗೆ ಹೆಲಿಕಾಪ್ಟರ್. ನೋಡಿದ್ರಾ ಅಪ್ಪ ನಿಮ್ಗೋಸ್ ಏನೇನ್ ತಂದಿದ್ದಾರೆ? ಮೇಲೆ ಹಾರುತ್ತೆ. ಇದನ್ನ ರಿಮೋಟ್ ಅಲ್ಲಿ ಪ್ರೆಸ್ ಮಾಡಿದ್ರೆ ಗಿರ್ರ್ ಅಂತ ತಿರುಗುತ್ತೆ. ಓಕೆ, ಹೋಗಿ ಆಡ್ಕೊಳ್ಳಿ. ಏನ್ರಿ, ಮನೇಲಾಗ್ಲೇ ಎಷ್ಟೊಂದು ಗೊಂಬೆಗಳಿವೆ, ಯಾಕೆ ಇಷ್ಟು ಖರ್ಚು ಮಾಡಿದ್ರಿ? ಮನೇಲಿ ಬೊಂಬೆಗಳಿದ್ರೆ ಏನ್ ಪುಟ, ಇದು ಲೇಟೆಸ್ಟ್ ಮಾಡಲ್. ಆಫ್ಟರ್ ಆಲ್ 250 ರೂಪಾಯಿ. ಏನು 250 ರೂಪಾಯ? ಏನೇ 250 ರೂಪಾಯಿಗೆಲ್ಲ ಬಾಯ್ ಮಾಡ್ಬಿಡ್ತಾ ಇದೆಯಲ್ಲ. ಅಲ್ಲಿ ನೋಡೆ ಮಕ್ಕಳನ್ನ ಎಷ್ಟು ಸಂತೋಷವಾಗಿ ಆಟ ಆಡ್ತಾ ಇದಾರೆ. ಅವ್ರ ಸಂತೋಷಕ್ಕೋಸ್ಕರ 250 ರೂಪಾಯಿನೋ 1 ಕೋಟಿ ಬೇಕಾದ್ರೆ ಖರ್ಚು ಮಾಡ್ತೀನಿ. ತಗೋ, ಏನ್ರಿ ಇದು? ತೆಗೆದು ನೋಡು. ಯಾಕ್ರಿ ಇದು ಸೀರೆ? ನಮ್ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ, ಅದಕ್ಕೆ ತಂದೆ. ವೆಡ್ಡಿಂಗ್ ಆನಿವರ್ಸರಿ ಹೋದ್ ವಾರನೇ ಆಯ್ತಲ್ಲ? ಹೌದು ಪುಟ, ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ನಿನ್ಗೇನು ಕೊಡಕ್ಕಾಗಿಲ್ಲ. ಈಗ ಸಂಬಳ ಬಂದಿದೆ, ಅದಕ್ಕೆ ತಂದಿದೆ. ನನ್ಗೆ ಸಂತೋಷ ಆಗಿದೆ ಗೊತ್ತಾ? ಸಂಬಳ ಖಾಲಿ ಮಾಡೋದ್ರಲ್ಲಿ ಏನ್ ಮಜಾ ಇದೆಯೋ ನಂಗೆ ಗೊತ್ತಿಲ್ಲ. ಸರಿ ಮಿಕ್ಕಿ ದುಡ್ಡು ಕೊಡಿ. ಅದು ದುಡ್ಡು ಏನ್ರಿ ಇದು? ಬರೀ 2,000 ಇದೆ. ಇದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ಪ್ರಾವಿಷನ್ ತರ್ಲಾ, ಹಾಲ್ ತರ್ಲಾ, ಸೀಮೆಣ್ಣೆ ತರ್ಲಾ? ನಾನೇನ್ ಮಾಡ್ಲಿ ಹೇಳಿ? ಯಾಕೆ ಪುಟ ಅಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದೀಯಾ? ದೀಪಾವಳಿ ಬೋನಸ್ ಬರುತ್ತಲ್ಲ, ಅದ್ರಲ್ಲಿ ಅಡ್ಜಸ್ಟ್ ಮಾಡೋಣ ಬಿಡು. ಏನ್ ಅಡ್ಜಸ್ಟ್ ಮಾಡ್ತೀರಾ? ದೀಪಾವಳಿ ಆಚರಿಸ್ತೀರಾ? ಮುಂದಿನ ವಾರ ಮಕ್ಕಳಿಗೆ ಫೀಸ್ ಕಟ್ಬೇಕು, ಅದನ್ನ ಕಟ್ತೀರಾ? ಬೇಡ ಬೇಡ ಅಂದ್ರು ಕೇಳ್ದೆ ನನ್ ನೆಕ್ಲೆಸ್ ಅಡ್ಬಿಟ್ಟು ಟಿವಿ ತಂದ್ರಲ್ಲ, ಅದನ್ನ ಬಿಡಿಸ್ಕೊಡ್ತೀರಾ? ಏನೆಲ್ಲ ಮಾಡ್ತೀರಾ ನೀವು? ಯು ಡೋಂಟ್ ವರಿ ಡಿಯರ್, ಎಲ್ಲ ನಾನ್ ನೋಡ್ಕೋತೀನಿ. ಏನ್ ನೋಡ್ಕೊಳ್ತೀರೋ ನೋಡ್ಕೊಳ್ಳಿ.
ಮುಂದಿನ ತಿಂಗಳಿಂದ ಪೂರ್ತಿ ಸಂಬಳ ತಂದು ನನ್ ಕೈ ಕೊಟ್ರೆ ನಾನ್ ಸಂಸಾರ ನಡೆಸ್ತೀನಿ. ಇಲ್ದಿದ್ರೆ ನೀವೇ ನೋಡ್ಕೊಳ್ಳಿ. ಇಲ್ಲ, 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 ಇಲ್ಲ. ಈ ಹಾಲ್ನವರು ಮೊಸರಿನವರು ಮನೆಯವ್ರಿಗೆ ಉತ್ತರ ಹೇಳೋಕೆ ನನ್ನಿಂದ ಸಾಧ್ಯ ಇಲ್ಲ. ಚಿಚಿ, ಪ್ರತಿ ತಿಂಗಳು ಇದೇ ಗೋಳಾಗೋಯ್ತು. ಸೀರೆ ಬೇರೆ ಬಿಸಾಬಿಟ್ಟು ಹೋಗ್ತಾ ಇದೆಯಲ್ಲ. ಏನಪ್ಪ ಇದು? ಪ್ರತಿ ತಿಂಗಳು 15ನೇ ತಾರೀಕು ಮೇಲೆ ಶುರು ಮಾಡೋಳು, ಈ ತಿಂಗಳು 1ನೇ ತಾರೀಕು ಶುರು ಮಾಡಿದಾಳೆ. ಸೋಡಾ ಹಾಕಿದೀನಿ ಸಾಕಂತ ನೋಡಿ. ಅಯ್ಯೋ ಅಯ್ಯೋ ಅಯ್ಯೋ, ನೀವ್ ಯಾವಾಗ್ಲೂ ಸೋಡಾನೇ ಅಲ್ವೇನ್ರಿ ಹಾಕೊಂಡ್ ಕುಡಿಯೋದು? ಅದು ಲೋಕಲ್ ಮಾಲ್ ಕಣೆ, ಇದು ಫಾರಿನ್ ಮಾಲು. ಸೋಡಾ ಹಾಕಿದ್ರೆ ಕಿಕ್ ಹೋಗುತ್ತೆ. ಅಯ್ಯೋ, ಒಂದೊಂದ್ ದಿನ ಒಂದೊಂದು ಕುಡಿತೀರಾ. ಯಾವ್ದು ಲೋಕಲ್ಲು ಯಾವ್ದು ಫಾರಿನ್ನು ನನಗೇನ್ ಗೊತ್ತಾಗ್ಬೇಕು? ಗಂಡ ಆದವನು ಒಂದೊಂದ್ ನಿಮಿಷನು ಏನೇನ ಮಾಡ್ತಾನೆ ತಿಳ್ಕೊಳ್ಳೋದು ಹೆಂಡತಿ ಲಕ್ಷಣ ಕಣೆ. ಅಯ್ಯೋ, ನನ್ನ ಪ್ರಾಣ ಯಾಕೆ ತಿಂತೀಯೋ? ಹಚ್ಚು ಹಚ್ಚು ಸಿಗರೇಟ್. ಲಕ್ಷ್ಮಿ, ಈ ಸೀರೆ ನಾನ್ ತಂದ್ಕೊಟ್ಟು ಸೀರೆ ತಾನೆ? ಹೌದು. ಅಪ್ಪ, ಈಗ ನನ್ ಮನ್ಸಿಗೆ ಸಮಾಧಾನ ಆಯ್ತು. ಸಾಯಂಕಾಲ ನಡೆದ ಗಲಾಟೆಯಲ್ಲಿ ನೀನೆಲ್ಲ ನನ್ ಮಾತಾಡ್ತೀಯಲ್ಲೋ ಅನ್ಕೊಂಡೆ. ಅದ್ ಹೆಂಗೆ ಇಷ್ಟು ಬೇಗ ಚೇಂಜ್ ಆಗ್ಬಿಟ್ಟೆ? ಗಂಡ ಮಾಡಿ ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಮಾತಾಡದೇ ಇರೋಕ್ಕಾಗತ್ತಾ? ಆಗಿದ್ದನ್ನೆಲ್ಲ ಮರ್ತು ಸಂಸಾರ ನಡೆಸಿದ್ರೇನೆ ಎಲ್ರಿಗೂ ಒಳ್ಳೇದು. ಆಹಾ, ಇದು ಒಂದೇ ವಿಷಯದಲ್ಲಿ ನೋಡು, ನೀವ್ ಹೆಂಗಸರಲ್ಲ ನಮ್ಮ ಗಂಡಸನ್ನ ಓವರ್ಟೇಕ್ ಮಾಡ್ಬಿಡ್ತೀರಾ. ಬಾ ಕೂತ್ಕೊಳ್ಳಿ, ಬಾ ಬಾರೇ. ಅಲ್ಲ, ನೀನೀಗ 2 ಮಕ್ಕಳ ತಾಯಿ ಆಗಿದ್ಯಾ. ನಾನ್ ನಿನ್ನ ಫಸ್ಟ್ ನೈಟ್ ಅಲ್ಲಿ ನೋಡಿದಾಗ ಹಾಗಿದ್ಯೋ, ಈಗ್ಲೂ ಹಾಗೇ ಇದೆಯಾ? ಏನಿದ್ರು ಗುಟ್ಟು? ಈ ಹೊಗಳಿಕೆ ಎಲ್ಲ ಏನು ಬೇಡ. ಅರೆ, ಹೆಂಡತಿನ ಹೊಗಳಿದ್ರೆ ತಪ್ಪೇನೇ ಇದೆ? ಬಾತ್ರ ಮೇಲೆ ನೋಡು, ನಾನೀಗ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಮುಂದಿನ ತಿಂಗಳಿಂದ ಸಂಬಳನ ಕವರ್ ಸಮೇತ ನಿನ್ನ ಕೈಗೆ ನಾನು ತಂದ್ಕೊಡ್ತೀನಿ. ಓಕೆ? ಇದು 1 ತಿಂಗಳು ಮಾತ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ನೋಡಿ, ನೀವು ಪೂರ್ತಿ ಸಂಬಳ ನನ್ನ ಕೈಲಿ ತಂದ್ಕೊಟ್ರು ನಾನ್ ಸಂಸಾರ ನಡ್ಸಕ್ ಆಗೋಲ್ಲ. ನಾವು ಸಂತೋಷವಾಗಿರ್ಬೇಕು ಅಂದ್ರೆ ಅನಾವಶ್ಯಕವಾಗಿ ನೀವು ಮಾಡೋ ಖರ್ಚನ್ನ ಕಮ್ಮಿ ಮಾಡ್ಕೋಬೇಕು. ಲಚ್ಚಿ, ನಾವ್ ಏನ್ ಆಡಂಬರದ ಖರ್ಚು ಮಾಡ್ತಾ ಇದೀವಿ? ಮನೆಗೆ ತಾನೇ ಎಲ್ಲ ಖರ್ಚು ಮಾಡ್ತಾ ಇರೋದು. ಮನೆಗೆ ಅಂತ ಖರ್ಚು ಮಾಡಿದ್ರು ನಮ್ಮ ಅವಶ್ಯಕತೆಗೆ ಯೋಗ್ಯತೆಗೆ ಮೀರಿ ಖರ್ಚು ಮಾಡಿದ್ರೆ ಅದು ಆಡಂಬರದ ಖರ್ಚೆ. ಸರಿ, ಇನ್ಮೇಲೆ ನಾನು ಆಡಂಬರದ ಖರ್ಚೇ ಮಾಡಲ್ಲ. ಓಕೆನಾ? ಸರಿ ತಾನೆ? ನಗು. ಇದಕ್ಕೇನು ಕಮ್ಮಿ ಇಲ್ಲ.